ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ಅವಲಕ್ಕಿ ಉಪಯೋಗಿಸ್ಕೊಂಡು ಒಂದು ಅತ್ಯದ್ಭುತವಾಗಿರೋ ಒಂದು ಹೆಲ್ದಿ ಆಗಿರೋ ರೆಸಿಪಿ ಜೊತೆನೆ ಬಂದಿದ್ದೀನಿ. ಕೇವಲ ಅವಲಕ್ಕಿಯಲ್ಲಿ ಮಾಡ್ತಾ ಇರೋದು ಸಖತ್ತಾಗಿರುತ್ತೆ. ಬನ್ನಿ ನೋಡೋಣ ಏನು ಅಂತ. ಮೊದಲು ನೋಡಿ, ಇದಕ್ಕೋಸ್ಕರ ನಾನೊಂದು ಬಾಳೆಹಣ್ಣು ತಗೊಂಡಿದ್ದೀನಿ. ನಾನಿಲ್ಲಿ ನೇಂದ್ರ ಬಾಳೆಹಣ್ಣು ತಗೊಂಡಿರೋದು. ಇದು ರುಚಿ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಬಿಟ್ರೆ. ಬೇರೆ ಬಾಳೆಹಣ್ಣಂದರೆ ತಗೋಬೋದು, ಆದರೆ ಅಷ್ಟು ರುಚಿ ಕರೆಕ್ಟ್ ಬರಲ್ಲ. ಇದಾದರೆ ಕರೆಕ್ಟ್ ಚೆನ್ನಾಗಿ ಟೇಸ್ಟ್ ಕರೆಕ್ಟ್ ಬರುತ್ತೆ. ಆದ ಕಾರಣ ನೇಂದ್ರ ಬಾಳೆಹಣ್ಣಿದ್ರೆ ತಗೊಳ್ಳಿ. ಒಂದು ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ತಗೋಬೇಕು. ಅದನ್ನು ನೋಡಿ ನಾನು ತೋರಿಸುವ ರೀತಿಯಲ್ಲಿ ಕಟ್ ಮಾಡಬೇಕು. ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಮೊದಲು. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡೋದಕ್ಕೆ ಇಡಬೇಕು. ಅದಕ್ಕೆ ಒಂದು 2 ಟೀ ಸ್ಪೂನ್ನಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ಳಿ. ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಕೂಡ ಸೇರಿಸ್ಕೊಳ್ಳಿ. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪಾಗಿ ಬಂದರೆ ಸಾಕು, ಅದನ್ನು ತೆಗಿಬೇಕಾಗಿಲ್ಲ. ಅದಕ್ಕೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರುವಂತಹ ಬಾಳೆಹಣ್ಣು ಕೂಡ ಸೇರಿಸ್ತಾ ಇದ್ದೀನಿ. ಇನ್ನು ಈ ಬಾಳೆಹಣ್ಣು ಕರೆಕ್ಟಾಗಿ ಸಾಫ್ಟಾಗಿ ಬರಬೇಕು. ಅಷ್ಟೊತ್ತಿಗೆ ನೋಡಿ, ನಾನಿಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ. 2 ಕಪ್ ಅವಲಕ್ಕಿ, ತೆಳು ಅವಲಕ್ಕಿ ತಗೊಂಡಿರೋದು. ಯಾವುದಾದ್ರೂ ಪರವಾಗಿಲ್ಲ. ಇದನ್ನು ಹುಡಿ ಮಾಡಬೇಕು. ನೋಡಿ, ಫೈನಾಗಿ ಹುಡಿ ಮಾಡ್ಕೊಳ್ಳಿ ಈ ರೀತಿ. ಅಷ್ಟೊತ್ತಿಗೆ ನಮ್ಮ ಈ ಬಾಳೆಹಣ್ಣು ಕೂಡ ನೋಡಿ ಕರೆಕ್ಟಾಗಿ ಸಾಫ್ಟಾಗಿ ಬಂದಿದೆ. ಇದನ್ನು ಆದಷ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟಾಗುತ್ತೋ ಆ ರೀತಿ. ಅದಕ್ಕೆ ನೋಡಿ 1/4 ಕಪ್ಪಿನಷ್ಟು ಹುಡಿ ಮಾಡಿಟ್ಟಿರುವಂತಹ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಅದನ್ನು ಇದೇ ಜೊತೆನೇ ಮಿಕ್ಸ್ ಮಾಡಿಬಿಟ್ಟು, ಎರಡು ಕೂಡ ಒಂದು ಪೇಸ್ಟ್ ಥರ ಬೇಡ, ಜಸ್ಟ್ ಸ್ವಲ್ಪ ಬಾಳೆಹಣ್ಣು ಪೀಸ್ ಬೇಕು. ಅಂದರೆ ನಿಮ್ಗೆ ಎಷ್ಟಾಗುತ್ತೋ ಆ ರೀತಿ ಇದೇ ರೀತಿ ಸ್ಪ್ಯಾಚುಲದಲ್ಲೇ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಸಣ್ಣ ಪೀಸು ಕೂಡ ಬೇಕು, ಆ ರೀತಿ ಇರಬೇಕು. ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಸೇರಿಸ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದರ ಜೊತೆ ಸ್ವಲ್ಪ ಉಪ್ಪು ಕೂಡ ಸೇರಿಸಬೇಕು. ಆವಾಗಲೇ ಆ ರುಚಿ ಒಂದು ಬ್ಯಾಲೆನ್ಸ್ ಆಗಿ ಬರೋದು. ಇವಾಗ ನೋಡಿ, ಬೆಲ್ಲ ಎಲ್ಲ ಮೆಲ್ಟಾಗಿ ಸಿಕ್ಕಿದೆ. ಇನ್ನು ಇದಕ್ಕೆ ಒಂದು 1/4 ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಪೇಸ್ಟ್ ಥರ ಬರಬೇಕು. ನೋಡಿ, ಈ ರೀತಿ ಫುಲ್ಲಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸಖತ್ತಾಗಿರುತ್ತೆ ಆವಾಗ. ಎಲ್ಲ ಕೂಡ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಸಿಂಪಲಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಎಲ್ರಿಗೂ ಇಷ್ಟ ಆಗ್ಬೋದು. ಹೆಲ್ದಿಯಾಗಿರೋಂಥ ಒಂದು ರೆಸಿಪಿ ಕೂಡ. ಇದಕ್ಕೆ ನಾವು ಹುಡಿ ಮಾಡಿಟ್ಕೊಂಡಿರುವಂತಹ ಅವಲಕ್ಕಿ ಇದೆಯಲ್ವ, ಅದನ್ನು ಕೂಡ ಸೇರಿಸ್ಕೊಳ್ಳಿ. ಇಲ್ಲಿ ದಪ್ಪ ಅವಲಕ್ಕಿ ಬೇಕಿದ್ರೆ ದಪ್ಪ ಅವಲಕ್ಕಿನೂ ತಗೋಬಹುದು, ಯಾವುದು ಬೇಕಿರೋ ತಗೋಬಹುದು. ಅಥವಾ ಕೆಂಪು ಅವಲಕ್ಕಿ ಇದ್ರೆ ಅದಕ್ಕಿಂತ ಒಳ್ಳೆಯದು. ನೋಡಿ, ಈ ರೀತಿ ಫುಲ್ಲಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದು ಕರೆಕ್ಟಾಗಿ ಮಿಕ್ಸ್ ಆಗೋದಕ್ಕಿಂತ ಮುಂಚೆನೇ ನೀವು ಸ್ಟವ್ ಆಫ್ ಮಾಡ್ಬೋದು. ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ ನೀವು. ನೋಡಿ, ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇನ್ನು ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಪ್ಯಾಚುಲದಲ್ಲೇ ಮಿಕ್ಸ್ ಮಾಡ್ತೀನಿ, ಯಾಕಂದರೆ ಬಿಸಿ ಇರುತ್ತೆ ಅಲ್ವಾ. ಇಲ್ಲಾಂದರೆ ಸ್ವಲ್ಪ ಆರಿದ ಮೇಲೆ ಕೈಯಲ್ಲೇ ಕರೆಕ್ಟಾಗಿ ಮಿಕ್ಸ್ ಮಾಡ್ಬೋದು. ನೋಡಿ, ಈ ರೀತಿ ಫುಲ್ಲಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಮತ್ತು ಬಾಳೆಹಣ್ಣಿನ ಮಿಕ್ಸ್ ಎರಡು ಕೂಡ ಕರೆಕ್ಟಾಗಿ ಬರಬೇಕು. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಇನ್ನು ಕೈಯಲ್ಲಿ ಒಂದು ಸಲ ಸ್ವಲ್ಪ ಆರಿದೆ, ಇವಾಗ ಬಿಸಿ ಇದೆ ಆದರೂ ಕೂಡ ಇನ್ನು ಸ್ವಲ್ಪ ಈ ರೀತಿ ಮಾಡಿಬಿಟ್ಟು ಕೈಯಲ್ಲೇ ಇದನ್ನು ಉಂಡೆ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ರೀತಿಯಲ್ಲಿ ಉಂಡೆ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನು ಇಷ್ಟಿಷ್ಟು ದೊಡ್ಡ ಸೈಜಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಆವಿಯಲ್ಲಿ ಬೇಯಿಸಬೇಕು. ಆವಾಗ ನಮಗೆ ಆವಿಯಲ್ಲಿ ಬೇಯಿಸಿದ ಎಫೆಕ್ಟ್ ಕೂಡ ಸಿಗುತ್ತೆ, ಚೆನ್ನಾಗಿ ಬರುತ್ತೆ. ಒಂದು 10 ನಿಮಿಷ, ಜಾಸ್ತಿ ಬೇಡ, ಒಂದು 5ರಿಂದ 10 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಆವಿಯಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಸೂಪರ್ ಆಗಿರುವಂಥ ಹೆಲ್ದಿ ಆಗಿರುವಂಥ ಅವಲಕ್ಕಿ ಮತ್ತು ಬಾಳೆಹಣ್ಣಿನ ಲಡ್ಡು ಇಲ್ಲಿ ರೆಡಿಯಾಗಿದೆ. ಯಾವ ರೀತಿ ಇದೆ ಅಂತ ನೋಡಿ. ಸೂಪರ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಮಿಸ್ ಮಾಡಬೇಡಿ. ಒಂದು ಸಲ ಆದರೂ ಇದನ್ನು ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಬೇಕು. ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತೀರಿ, ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.